ನಿಮ್ಮ ಹೆಸರು? ಮೂರ್ತಿ ಅಂತ ಅಣ್ಣ. ಇದು ಯಾವ ಊರು ಇದು? ಸುಗ್ಗಂಡಹಳ್ಳಿ. ಎಲ್ಲಿ ಬರುತ್ತೆ ಇದು? ಮಾಸ್ತಿ ಪಕ್ಕದಲ್ಲಿ ಬೇರ್ಕೆಯಿಂದ 3 ಕಿಲೋಮೀಟರ್, ಮಾಸ್ತಿಯಿಂದ 4 ಕಿಲೋಮೀಟರ್ ಆಗುತ್ತೆ. ಮಾಸ್ತಿಯಿಂದ 4 ಕಿಲೋಮೀಟರ್ ಆಗುತ್ತಾ? ಹೊಸೂರಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? 22 ಕಿಲೋಮೀಟರ್ ಆಗುತ್ತೆ. 22 ಕಿಲೋಮೀಟರ್. ಈ ಹೋರಿ ನಿಮ್ದೇನಾ ಇದು? ನಮ್ದೇ ಅಣ್ಣ. ಏನು ಹೆಸರು ಇಟ್ಟಿದ್ದೀರಾ? SKV KA ಕಿಂಗ್ ಅಂತ ಇಟ್ಟಿದ್ದೀರಿ. SKV KA ಕಿಂಗ್ ಅಂತ. SKV KA ಕಿಂಗ್. ಅಣ್ಣ ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಇದನ್ನ? ನಾನು ತಗೊಂಬಂದು 11 ವರ್ಷ ಆಗಿದೆ. 11 ವರ್ಷ? 11 ವರ್ಷ ಆಗಿದೆ. 11 ವರ್ಷದಿಂದ ನೀವೇ ಸಾಕ್ತಾ ಇದ್ದೀರಾ? ನಾವೇ ಸಾಕ್ತಾ ಇದ್ದೀರಿ. ಮತ್ತೆ ಯಾರ ಮನೇಲಿ ಇವತ್ತು ಕೊಟ್ಟಿಲ್ಲ, ಅದು ಕೊಡೋದಿಲ್ಲ. ಅದನ್ನ ವಯಸ್ಸು ಎಷ್ಟಾಗಿದೆ ಇದಕ್ಕೀಗ? ಕಡೆ ಬಿದ್ದು 14-15 ವರ್ಷ ಏನಾಗಿದೆ. ಕಡೆ ಬಿದ್ದೆ 15 ವರ್ಷ ಆಗಿದೆ. ನೀವು ತಂದಾಗ ಎಷ್ಟಾಗಿತ್ತು ಹಲ್ಲಲ್ಲಿ? ಬಿದ್ದು ಅವ್ರು 3 ವರ್ಷ ಅಂದ್ರು. ಅವಾಗ ಇನ್ನೂ ಜಾಸ್ತಿ ಆಗಿತ್ತು ಅದಕ್ಕೆ. ಅಂದರೆ ನೀವು ಕಡೆ ಬಿದ್ದಾಗೆ ನೀವು ತೊಗೊಂಬಂದಿದ್ದು? ಕಡೆ ಬಿದ್ದು 3 ವರ್ಷ ಮೇಲೆ ಆಗಿತ್ತು ತಗೊಂಬಂದ ನಾನು. ನೀವು ತಗೊಂಡಾಗೆ ಕಡೆ? ಆಮೇಲೆ 11 ವರ್ಷ. ಏನು ನಿಮ್ಮ ಹೋರಿ ಸ್ಪೆಷಾಲಿಟಿ ಇದು? ಸ್ಪೆಷಾಲಿಟಿಲಿ ಕುಚ್ಚಲ್ಲಿ ಆಕ್ಷನ್ ಬರುತ್ತೆ, ಪಿಪಿಲು ಹಾಕಿದ್ದೀನಿ, ಎಲ್ಲದ್ರಲ್ಲೂ ಅಷ್ಟೇ. ಇವತ್ತಿಗೂ ಎಲ್ಲೂ ತಲೆ ಬಗ್ಸಿ ಕೆಲಸ ಮಾಡಿಲ್ಲ. ಒಳ್ಳೆ ಹಬ್ಬ ಮಾಡಿದೆ. ಹೋಗಿ ಜಾಗದಲ್ಲೂ ಪರವಾಗಿಲ್ಲಪ್ಪ, ಒಳ್ಳೆ ಜನ ಸಂಪಾದನೆ ಮಾಡ್ಕೊಟ್ಟಿದ್ದೆ ಅಣ್ಣ. ಅಂದ್ರೆ ನಿಮ್ಗೆ ಹೆಸರು ತಂದು ಕೊಟ್ಟಿರೋದು ಇದೇ ಹೋರಿ? ನನಗೆ ಆಗ್ಲಿ, ನಮ್ಮೂರ ಹುಡುಗರಿಗೆ ಆಗ್ಲಿ, ನಮ್ಮೂರಿಗೆ ಆಗ್ಲಿ ಒಂದು ಕೀರ್ತಿ ತಂದು ಕೊಟ್ಟಿದ್ದು ಇದೇ ಹೋರಿನೇ. ಇದೇ ಹೋರಿ. ಇದು ಹಬ್ಬಗಳು ಮಾಡ್ತಾ ಇದೆಯಾ ಇದು? ಇಲ್ಲ ಅಣ್ಣ, 2 ವರ್ಷದಿಂದ ಹಬ್ಬಕ್ಕೆ ಆಗ್ತಾ ಇಲ್ಲ. 2 ವರ್ಷದಿಂದ ಹಬ್ಬಗಳಿಗೆ ಆಗ್ತಿಲ್ಲ. ಏಜ್ ಆಗಿದೆಯಲ್ಲ, ಅದರಿಂದ ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದೀನಿ. ಮೊದಲು ಏನು ಕುಚ್ಚು ಕಟ್ಟಿ ಬಿಡ್ತಿದ್ರ ಪಿಪಿ? ಇಲ್ಲ, ಫಸ್ಟ್ ಎಲ್ಲ ಕುಚ್ಚಲ್ಲಿ ಹಬ್ಬ ಮಾಡಿದೆ. ಆಮೇಲೆ ಒಂದು 4-5 ಹಬ್ಬ, 1 ವರ್ಷ ಪಿಪಿಲು ಹಬ್ಬ ಮಾಡಿದ್ದೀನಿ. ಎಷ್ಟು ಅಡಿ ಇರ್ತಾ ಇತ್ತು ಪಿಪಿಯಲ್ಲಿ? 12 ಅಡಿ ಪಿಪಿ ಹಾಕಿದ್ದೀನಿ. ಕುಚ್ಚು ಬಂದು 4 ಅಡಿ, ಸೆಂಟ್ರ್ ಫ್ಲಾಗ್ ಬಂದು 5 ಅಡಿ ಫ್ಲಾಗು, 5 ಫ್ಲಾಗ್ ಹಾಕಿ ಹಬ್ಬ ಮಾಡಿದ್ದೀರಿ. ಇದನ್ನ ಯಾರಿಗೂ ಮಾರೋದಿಲ್ಲ? ಕಡೆವರೆಗೂ ನಿಮ್ಮ ಹತ್ರನೇ ಇದು? ಸತ್ರಲ್ಲೂ ಮಣ್ಣು ಮಾಡಿ ಸಮಾಧಿ ಕಟ್ಟ ಅಂತ ಪ್ಲಾನ್ ಇದೆ ಅದರದ್ದು. ಇದು ಬಿಟ್ಟು ಇನ್ಯಾವ್ದನ್ನ ಹೋರಿ ಕಟ್ಟಿದ್ದೀರಾ ನೀವು? ಇದು ತಗೊಂಬಂದಿದ್ದೀನಿ, ಮಾರಿದ್ದೀನಿ, ಮತ್ತೆ ಇನ್ನೊಂದು ಇಟ್ಕೊಂಡಿದ್ದೀನಿ. ಅದು ಶ್ರೀನಪ್ಪಿಗೆ ಒಂದು ಕರ ಒಂದು ತಗೊಂಡಿದ್ದೀನಿ. ಹೌದಾ? ಇದು ಮಾತ್ರ ಕಡೆವರೆಗೂ ನಿಮ್ಮ ಹತ್ರ ಇರುತ್ತೆ? ಕಡೆವರೆಗೂ ನಮ್ಮ ಹತ್ರನೇ. ಎಲ್ಲೆಲ್ಲ ಆಗ್ತಾ ಇದ್ರಿ ಹಬ್ಬಗಳಿಗೆ? ಎಷ್ಟು ಹಬ್ಬಗಳು ಮಾಡ್ತಾ ಇದ್ರಿ ನೀವು? ಅಣ್ಣ, 1 ವರ್ಷದಲ್ಲಿ ಪ್ರತಿಯೊಂದು ಹಬ್ಬಗೂ ಹಾಕಿದ್ದೀನಿ. ಎಲ್ಲ ನನ್ನ ಬೈದಿದ್ದಾರೆ, ಏನು ಅದು ಇರಬೇಕಾ ಬೇಡ ಅಂತ ತುಂಬಾ ಜನ ಬೈದಿದ್ದಾರೆ. ಎಲ್ಲ ತಮಿಳ್ನಾಡು, ಆಂಧ್ರಗೂ, ಟೈಮಿಂಗ್ಸ್ಗೂ ಒಂದು ಹಬ್ಬಕ್ಕೆ ಹಾಕಿದ್ದೀರಿ. ಅದನ್ನ ಟೈಮಿಂಗ್ಸ್ಗೂ ಒಂದು ಹಬ್ಬಕ್ಕೆ ಹಾಕಿದ್ದೀರಿ. ಅಲ್ಲೂ 10.30 ಬಂದಿದೆ ರೀಡಿಂಗು. ತಮಿಳ್ನಾಡಲ್ಲಿ ಸುಮಾರು ಬೇಕಾದ ಜಾಗದಲ್ಲಿ ಹಬ್ಬ ಹಾಕಿದ್ದೀನಿ. ಇಂಥ ಹಬ್ಬ ಅಂತ ಹೇಳಕ್ ಬರಲ್ಲ ತಮಿಳ್ನಾಡು. ಅಂದ್ರೆ ಒಂದು ವರ್ಷಕ್ಕೆ 4-5 ಹಬ್ಬಕ್ಕೆ ಆಗ್ತಾ ಇದ್ರಾ? ಇಲ್ಲ ಅಣ್ಣ, ಇನ್ನೂ ಜಾಸ್ತಿ ಹಾಕಿದ್ದೀನಿ. ಇನ್ನೂ ಜಾಸ್ತಿ ಹಾಕಿದ್ದೀನಿ. ಎಷ್ಟು ರೌಂಡ್ ಬಿಡ್ತಾ ಇದ್ರು ಹಬ್ಬಗಳಲ್ಲಿ? ಒಂದು 3 ರೌಂಡ್ 4 ರೌಂಡ್. ನಮ್ಮ ಹುಡುಗರು ಹೆಂಗ್ ಕ್ರೇಜ್ ಮಾಡಿದ್ರೆ ಇನ್ನೂ 1 ರೌಂಡ್ ಬಿಡೋಣ ಅವ್ರ ಆಸೆಯಿಂದ, ಇನ್ನೂ 1 ರೌಂಡ್ ಬಿಡೋ ಆಸೆ ಬಿಡ್ತೀನಿ, ಬಿಡಿ ನಿಮ್ದು ಓರಿ ಇನ್ನೂ 1 ರೌಂಡ್ ಬಿಡ್ತಾ ಇದ್ದೆ. ಎಷ್ಟು ರೌಂಡ್ ಬಿಟ್ರೂ ಒಂದೇ ಪರ್ಫಾರ್ಮೆನ್ಸ್, ಒಂದೇ ಸ್ಪೀಡ್, ಒಂದೇ ಆಕ್ಷನ್. ಮತ್ತೆ ಇದು ಮನೆ ಹತ್ರ ಏನು ಗಲಾಟೆ ಮಾಡ್ತಾ ಇರಲಿಲ್ಲ? ಮಗು ಮನೆ ಹತ್ರ ಅಷ್ಟೇ ಇದೆ. ಮಗು ಸೀಮಾ ಸುಗನ ಕಡೆ ಇದ್ರಾಗಿರುತ್ತೆ. ಅದು ಆತರ ಯಾರ ಮಕ್ಕಳಾಗ್ಲಿ ನೀವೇ ಹಿಡ್ಕೊಳ್ರಿ ಏನು ಮಾಡಲ್ಲ. ಹೊಸಬ್ರು ಬಂದು ಹಿಡ್ಕೊಂಡ್ರು ಅಷ್ಟೇ, ಮಗು ಹಿಡ್ಕೊಂಡ್ಲಿ ಏನು ಮಾಡಲ್ಲ. ಆ ತರ ಗುಣ ನಡೆದಿದೆ. ಹಬ್ಬಗಳಲ್ಲಿ ಹೆಂಗ್ ಮಾಡ್ತಾ ಇತ್ತು? ಹಬ್ಬದಲ್ಲಿ ಮಾತ್ರ ಭಾರಿ ಗಲಾಟೆ ಅಣ್ಣ. ಎಷ್ಟು ಜನ ಬಿಡ್ಬೇಕಿತ್ತು? 20 ಜನ ಮೇಲೆ ಬಿಟ್ಟಿದ್ದೀವಿ. 20 ಜನ ಬೇಕಿತ್ತು? 20 ಜನ ಮೇಲೆ ಆಗದಲ್ಲಿ ಒಬ್ಬರೇ ಮುಗ್ದಾದಲ್ಲಿ ಇರಬೇಕು. ಮತ್ತೆ ಇನ್ನೊಬ್ರು ಬಂದ್ರೂ ಗಲಾಟೆ ಮಾಡೋದು. ನಿಮ್ಗೆ ಅನ್ಸೋ ಪ್ರಕಾರ ಯಾವ ಹಬ್ಬದಲ್ಲಿ ನಿಮ್ಗೆ ಚೆನ್ನಾಗಿ ಹೆಸರು ಮಾಡಿಕೊಟ್ಟಿದೆ ಅಂತ? ಹೋಗಿದ್ದ ಹಬ್ಬದಲ್ಲಿ ಎಲ್ಲ ಹೆಸರು ಮಾಡಿದ್ದೆ ಅಣ್ಣ. ಇಂಥ ಹಬ್ಬ ಅಂತ ಹೇಳಕ್ ಬರಲ್ಲ. ಹೋಗಿದ್ದ ಹಬ್ಬದಲ್ಲಿ ಎಲ್ಲಾನು ಜನ ಸರಿಯಪ್ಪ ನೀನು ನೋಡಿ ಟಾಪ ಹಬ್ಬ ಮಾಡೈತೆ ಅಂತಾರೆ. ಅದೇ ಸಾಕು. ಅದೇ ನಮಗೆ. ಎಲ್ಲಿಂದ ಹೊರಿ ತಂದಿದ್ದೀವಿ ನೀವು? ಒಪ್ಪಚ್ಚಳ್ಳಿ. ದೊಡ್ಡ ಪಕ್ಕದಲ್ಲಿ ಒಪ್ಪಚ್ಚಳ್ಳಿ ತಗೊಂಡ್ಬಂದಿದ್ದು. ಎಷ್ಟು ಬಿತ್ತು ನಿಮ್ಗಾಗ? 40,000 ಕೊಟ್ಟೆ ಆಗ. 40,000. ಮತ್ತೆ ಬಂದು ಹೋರಿ ಯಾರು ಕೇಳಿಲ್ಲ? ಕೇಳಿದ್ದಾರೆ, ಸುಮಾರು ಜನ ಹೋರಿ ಬಂದು ಕೇಳಿದ್ದಾರೆ. ನಾವಪ್ಪ ಕೊಡಲ್ಲ, ನಮ್ಮ ಮನೇಲೇ ಇರ್ಲಿ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ. 3.5 ಲಕ್ಷ ಗಂಟೆ ಕೇಳಿದ್ದಾರೆ ಮನೆ ಹತ್ರ ಕ್ಯಾಶ್ ತಗೊಂಬಂದು. ಎಷ್ಟು ವರ್ಷದಿಂದ? ಒಂದು 4-5 ವರ್ಷ ಮುಂಚೆ. 5 ವರ್ಷದಿಂದ? 5 ವರ್ಷ ಮುಂದೆ ಕ್ಯಾಶ್ ತಗೊಂಡು ಮನೆ ಹತ್ರ ಬಂದಿದ್ರು. ನಾವಪ್ಪ ಕೊಡಲ್ಲ, ಇರಷ್ಟು ದಿನ ನಮ್ಮ ಮನೇಲೇ ಇರ್ಲಿ ಹೋರಿ ಅಂತ ಮನೇಲಿ ಇಟ್ಕೊಂಡ್ಬಿಟ್ಟಿರೋ. ಯಾವ ಕಡೆಯವರು? ನಮ್ಮ ತಮಿಳ್ನಾಡು ಕಡೆಯವರೇನಾ? ಇಲ್ಲ, ಟೈಮಿಂಗ್ಸ್ ಕಡೆಯವ್ರಣ. ಟೈಮಿಂಗ್ಸ್ ಕಡೆಯವರು. ಇಲ್ಲೇ ನಮ್ಮ ಲೋಕಲ್ ಅವ್ರಿಗೆ ಕೇಳಿದ್ದಾರೆ, ಸುಮಾರು ಜನ ಕೇಳಿದ್ದಾರೆ. ಅದನ್ನ ಕೊಡ್ರಿ, ನಾವು ಹಬ್ಬ ಮಾಡ್ತೀರಿ. ಇಲ್ಲ, ನಾವು ಕೊಡಲ್ಲ, ನಮ್ಮ ಮನೇಲಿ ಮಗ ತರ ಇದೆ, ನಮ್ಮೂರಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ, ಅದನ್ನ ಇಟ್ಕೊಂಡ್ಬಿಟ್ಟಿದ್ರಿ ಮನೇಲಿ. ಅದನ್ನ ಈ ಹಬ್ಬಗಳು ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಬ್ಬ ಉಳಿಬೇಕಂದ್ರೆ ಅಣ್ಣ, ಎಲ್ಲ ಓರಿ ಸಾಕಿ ಬೆಳೆಸಿದ್ರೆ ಹಬ್ಬ ಉಳಿತಿದೆ. ಏನ್ ಮಾಡುತ್ತೆ ಅಣ್ಣ, ಎಲ್ಲ ರೈತರ ಮೇಲೆ ಇದೆ. ಎಲ್ಲ ಕೊಯ್ಯರ್ ಕೊಡ್ತಾರೆ, ಇದ್ ಮಾಡ್ತಾರೆ. ಕಸಾಯಖಾನೆಗೆ ಸುಮಾರು ನನ್ನ ಕಡೆ ಬಂದ್ರೆ ಇದಕ್ಕೆ ಹಿಂದೆ ತಗೊಂಬಂದ್ರೆ ಅವರಿಗೆಲ್ಲ ಕೊಯ್ಯನ್ ಕೊಟ್ಟಿದ್ದಾರೆ. ನಾವು ಆ ತರ ಮಾಡಿದ್ರೆ ಹಬ್ಬನೂ ಇರಲ್ಲ, ಏನಿರಲ್ಲ. ಅಷ್ಟೇ ಅಣ್ಣ, ನಾವು ಅದನ್ನ ಹೇಳಕ್ ಇಷ್ಟಪಡ್ತೀರ ಅಷ್ಟೇ. ಸಾಕ್ತೀರಾ, ಹಬ್ಬ ಮಾಡ್ತೀರಾ, ಇರಷ್ಟು ದಿನ ಖುಷಿಯಿಂದ ಇಟ್ಕೊಂಡ್ ಸಾಕ್ರಿ, ಸತ್ತ ಮಣ್ಣು ಮಾಡ್ರಿ, ಅಷ್ಟೇ ಹೇಳೋದು. ಅದಕ್ಕಿಂತ ಪುಣ್ಯ ಯಾವ್ದು ಬರಲ್ಲ ಅಣ್ಣ, ಅಷ್ಟೇ. ಮತ್ತೆ ಈ ವರ್ಷ ಹಬ್ಬಗಳು ಹೆಂಗಾಯ್ತು? ಚೆನ್ನಾಗೈತೆ ಅಣ್ಣ ಈ ವರ್ಷ. ಇನ್ನೊಂದು ಕರು ಹಾಕಿದ್ರು ಹಬ್ಬಕ್ಕೆ? ಹಾಕಿದ್ದೀರ ಅಣ್ಣ. ಹಾಕಿದ್ರ? ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. 86187474898902. ನಾ? ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದ. ಓಕೆ, ಥ್ಯಾಂಕ್ ಯು.